ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆ ಸಮಾರಂಭ ಪ್ರಯುಕ್ತ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ 5 ದಿನಗಳ ಕಾಲ ಬಸವೇಶ್ವರ ಭಾವಚಿತ್ರ ಮೆರವಣಿಗೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಪ್ರವಚನ ಇನ್ನಿತರ ಹಲವು ಕಾರ್ಯಕ್ರಮಗಳು ಜರುಗಲಿವೆ ಎಂದು ಅಧ್ಯಕ್ಷ ಆರ್.ಬಿ. ಮಠ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೇವಣಸಿದ್ದಯ್ಯ ಬಿ. ಮಠ್ ಅವರು ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ಬಸವೇಶ್ವರರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆ ಸಮಾರಂಭದ ಹಿನ್ನೆಲೆ 5 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು, ಹಲವು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದು ಸಮಾರಂಭದಲ್ಲಿ ಹೆಚ್ಚಿನ ಜನ ಭಾಗವಹಿಸಲು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. 10ರವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರದಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗ್ತಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಿ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಮೂರ್ತಿಯ ಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ರೇವಣಸಿದ್ದಯ್ಯ ಮಠ್ ಅವರು ಇದ್ದಾರೆ. ಲಿಂಗಾಯ ನಮಃ. ಕಾಯಕ ಯೋಗಿ ವಿಶ್ವಮಾನವ ಸಮಾನತೆ ಹರಿಕಾರ ಅಣ್ಣ ಬಸವಣ್ಣನವರ ಧ್ಯಾನ ಮಂದಿರದಲ್ಲಿ ಮರೆಸುತ್ತಾ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಕಲ್ಯಾಣ ಕರ್ನಾಟಕದ ಕ್ರಾಂತಿ ಭೂಮಿ, ಶರಣರ ನಾಡು, ಹೆಬ್ಬಾಗಿಲು ಎಂದ ಕಲಬುರಗಿ ಜಿಲ್ಲೆಯ ಮಿಲಿನ್ ಮನೆನಾಡು ಎಂದು ಖ್ಯಾತಿಯಾದ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆ ಸಮಾರಂಭದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳೋದೆಂದರೆ, ದಿನಾಂಕ 6 ಡಿಸೆಂಬರ್ 6 ಸಾಯಂಕಾಲ 7:30 ಗಂಟೆಗೆ ಬೀದರ್ನ ಗಂಗಾಂಬಿಕಾ ಅಕ್ಕವರು 4 ದಿವಸಗಳ ಪ್ರವಚನ ಕಾರ್ಯಕ್ರಮ ನಡೆಸಿಕೊಡುವರಿದ್ದಾರೆ. ರವಿವಾರ ಬೆಳಗ್ಗೆ 7:30 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 10/12/2025 ವಿಶ್ವಗುರು ಬಸವೇಶ್ವರ ಮೂರ್ತಿ ಲೋಕಾರ್ಪಣೆ ಸಮಾರಂಭವನ್ನು ನಾಡಿನ ಪೂಜ್ಯರಾದ ನಾಡೋಜ ಮಹಚ ಬಸವಲಿಂಗ ಪಟ್ಟದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಧ್ವಜಾರೋಹಣವನ್ನು ಪೂಜ್ಯ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಸಂಸ್ಥಾನ ಮಠ ಹಾರ್ಕೋಡು ಮತ್ತು ಚಿಂಚೋಳಿ ಇವರು ಧ್ವಜಾರೋಹಣ ನಡೆಸಿಕೊಡಲಿದ್ದಾರೆ. ಜ್ಯೋತಿ ಬೆಳಗಿಸುವರು ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು. ಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಪೂಜ್ಯ ಶ್ರೀ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು, ಸುಕ್ಷೇತ್ರ ಭರತ್ನೂರು, ತಾಲೂಕಾ ಕಾಳಗಿ. ಕಾರ್ಯಕ್ರಮ ನಡೆಸಿಕೊಡುವರು ಪೂಜ್ಯ ಶ್ರೀ ಮಣಿಪ್ರ ಪ್ರಭುದೇವ ಮಹಾಸ್ವಾಮಿಗಳು, ಲಿಂಗಾಯತ್ ಮಠ ಬೀದರ್. ಉದ್ಘಾಟಕರಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರು, ಜಾಗತಿಕ ಲಿಂಗಾಯತ್ ಮಹಾಸಭಾ ಬೆಂಗಳೂರು ಇವರಾದ ಶರಣ ಶ್ರೀ ಬಸವರಾಜ್ ಧನ್ನೂರವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆ ಶರಣ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್, ಮಾನ್ಯ ಶಾಸಕರು, ಚಿಂಚೋಳಿ ಮತಕ್ಷೇತ್ರ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹೀಗೆ ಇದರಂತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾಗದ ಸಂಸದರಾದ ಸಾಗರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ವಹಿಸಲಿದ್ದಾರೆ. ಉಮೇಶ್ ಜಾಧವ್ ಅವರು ಭಾಗವಹಿಸಲಿದ್ದಾರೆ. ಸುಭಾಷ್ ರಾಠೋಡ್, ಇನ್ನಿತರ ರಾಜಕೀಯ ನಾಯಕರು ಹಾಗೂ ಗಣ್ಯಮಾನ್ಯ ಅತಿಥಿಗಳು, ಸಮಾಜದ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ಸುತ್ತಮುತ್ತಲಿನ ಗ್ರಾಮದು ಹಾಗೂ ಜಿಲ್ಲೆಯಂಥ ಹೊರಜಿಲ್ಲೆಯ ನಾಯಕರನ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ತಮ್ಮ ಮಾಧ್ಯಮ ಮತ್ತು TV ಮುಖಾಂತರ ನಾನು ಸ್ವಾಗತವನ್ನು ಕೋರುತ್ತೇನೆ. ಒಬ್ಬ ಸ್ವಾಮೀಜಿ ಈ ಥರ ಮಾತಾಡೋದು ಕೇಳಿದ್ರೆ ಮನುಷ್ಯತ್ವ ಇರೋರಿಗೆ ಎಲ್ಲರಿಗೂ ನಾಚಿಕೆ ಬರ್ತದೆ. ಕನ್ನೇರಿ ಸ್ವಾಮಿ ರೀ, ಅವ್ರು ಕನ್ನೇರಿ ಸ್ವಾಮಿ ತೆಕ್ಕಿದ್ರು ನಾನು ಹಂಗೆ ಇಲ್ಲ. ಈ ಕಾರ್ಯಕ್ರಮ ಏನಾದ್ರು ಅದ್ರದ್ದು ಮಾತಾಡೋ ಇದು ಖಂಡನೀಯದಂಥದ್ದು. ಒಬ್ಬ ಸ್ವಾಮೀಜಿಗಳು ಚಪ್ಪಲಿ ತೊಗೊಂಡು ಹೊಡಿಬೇಕಂತಾರಂದ್ರೆ ನನಗನ್ಕೂ ನಾಚಿಕೆ ಬರ್ತಾವ್ರಿ, ನಾಚಿಕೆ ಅದೆಲ್ಲ ಗೊತ್ತಿಲ್ಲ. ಇನ್ನು ಖಂಡಿಸ್ಲಕ್ಕೆ ಹೋದೆ, ಇದೇ ಕೆಲಸ ಮಾಡ್ಕೊತ ಹೋದ್ರೆ ಅವ್ರಿಗೆ ಇನ್ನೊಂದೇ ದೊಡ್ಡ ಮಾಡೋದಾಗ್ತದೆ ಅಂತ ಮೂರ್ಖ ಸ್ವಾಮಿಗೆ ಮಾತಾಡೋದು ತಪ್ಪಾಗ್ತದಂತ ಕಾರಣಕ್ಕಾಗಿ ನಾವು ಸುಮ್ಮ ಕುಂತಿದ್ದೆವು. ಇಲ್ಲಿ ತನಕ ಸುಮ್ಮ ಕುಂತಿದ್ದೆವು. ಯಾವಾಗ ನಾವು ತಾಲಿಬಾನಿಗಳಂತ ಅಂದಾರಂದ್ಮೇಲೆ ನಾವು ಎದ್ದೇಳಬೇಕಾಗ್ತದೆ. ನಮ್ಮಲ್ಲಿ ಅನೇಕ
ಬಸವಪರ ಸಂಘಟನೆಗಳು ಯುವಕರು ಇದ್ದಾರೆ. ಅದಕ್ಕಿಂತ ಮೊದಲು ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ, ಆ ಸ್ವಾಮಿ ನಾಲಿಗೆ ಹತ್ತಿಟ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಹಳ್ಳಿ ಭಾಷೆದಾಗ, ನಮ್ಮ ಒಕ್ಕಲಿಗರ ಭಾಷೆದಾಗ ಎತ್ತಿಗೆ ಏನಾರ ಮುಳ್ಳು ಬಂದರೆ ಮೆಟ್ಟು ತೊಗೊಂಡು ಉಪ್ಪು ಹಾಕಿ ತಿಕ್ತಾರೆ, ಉಪ್ಪಿನಕಾಯಿ ಹಾಕಿ ತಿಕ್ತಾರೆ. ಹಾಗೆ ನಾವು ತಿಕ್ಕಬೇಕಾಗ್ತದೆ. ಆ ಕೆಲಸಕ್ಕೆ ಅವಕಾಶ ಕೊಡಲಾರ್ದೇನೆ ನಮ್ಮ ನಿನ್ನೆ ಬಾಲ್ಕಿ ಸ್ವಾಮೀಜಿಗಳು ಮಾತಾಡಿದೆ. ನಮಗನ್ಕೂ ಅವ್ರ ಹೆಸರು ತೊಗೊಳಕ್ಕೆ ಹೇಸಿಗಲ್ಲತ್ತ ಶಾಬದಿ ಅಂದರು. ಅದು ಈ ಮುಖಾಂತರ ಅವ್ರಿಗೆ ಸಪೋರ್ಟ್ ಮಾಡೋರಿಗೂ ನಾಚಿಕದಲ್ಲ ಅಂತ ನನಗೆ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅವ್ರನ್ನ ಬೆನ್ಕಟ್ಟು ಬರೋರಿಗೂ ನಾಚಿಕದಲ್ಲ ಅಂತ ಹೇಳೋಕ್ಕೆ ಒಂದು ನನಗೂ ಸಹ ಬೇಸರ ಆಗ್ತದೆ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋರಾದ್ರೆ ಅವರಿಗೆ ಕಂಟ್ರೋಲ್ ಮಾಡಿ, ಅವ್ರ ಹಿಂಬಾಲಕರು ಅವ್ರಿಗೆ ಕಂಟ್ರೋಲ್ ಮಾಡಿ, ಜನರಿಗೆ ಅವರು ಎಲ್ಲ ಸ್ವಾಮೀಜಿ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡೋಂಗೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅವರು ಒಂದು ವೇಳೆ ತಮ್ಮ ಹತೋಟಿಯಲ್ಲಿ ಇರದೇ ಇದ್ದರೆ ನಾವು ಅವ್ರಿಗೆ ಹತೋಟಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಂತೆ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇನೆ.